ಹಾಯ್ ಹಲೋ ತುಮಕೂರು. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಹಾಗೆ ಶ್ರಮ ಇತ್ತು ಅಂದರೆ ಆ ಕೆಲಸ ತುಂಬ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ನಂಬಿಕೆ. ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್ ಮೈ ಈವೆಂಟ್ ವ್ಲಾಗ್. ನನಗೆ ಸಂಡೇ 2 ಈವೆಂಟ್ ಇತ್ತು, ಸೀಮಂತ ಹಾಗೆ ಎಂಗೇಜ್ಮೆಂಟು. ಸೊ ಫಸ್ಟ್ ನಾವು ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನಿಗೆ ಹೋಗಿದ್ವಿ. ವೆನ್ಯೂ ಬಂದುಬಿಟ್ಟು ನಂದಿ ಕನ್ವೆನ್ಷನ್ ಹಾಲ್ ತುಮಕೂರು. ಸೊ ಇಲ್ಲಿ ನಾವು ಒಂದು 7:40ಗೆಲ್ಲ ನಾವು ವೆನ್ಯೂ ರೀಚ್ ಆಗಿ ಅಲ್ಲಿ ಎಲ್ಲ ಸ್ಟ್ಯಾಂಡ್ಸ್ನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಸೊ ಅಷ್ಟೊತ್ತಿಗೆ ಕ್ಲೈಂಟ್ ಕಡೆಯವ್ರು ಬಂದು ನಮಗೆ ಫ್ರೂಟ್ಸ್ನೆಲ್ಲ ಕೊಟ್ಟರು. ಅಲ್ಲಿ ಆನ್ ಸ್ಪಾಟ್ ನಾನು ಸ್ವಲ್ಪ ಕೆಲವೊಂದು ಸಿಂಪಲ್ಲಾಗಿ ಲೇಸ್ ವರ್ಕ್ ಎಲ್ಲ ಮಾಡಿ ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡಿ ಕೊಟ್ಟು ಬಂದ್ವಿ. ಡೆಕೋರೇಷನ್ ಹೇಗೆ ಬಂತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಥರ ಒಂದು ಡೆಕೋರೇಷನ್ ನಾವು ಇಲ್ಲಿ ಎಂಗೇಜ್ಮೆಂಟ್ ಥೀಮ್ ಡಾಲ್ಸ್ನೆಲ್ಲ ಇಟ್ಟು ನೀಟಾಗಿ ಮಾಡಿಕೊಟ್ಟು ಬಂದ್ವಿ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟ್ ಈವೆಂಟ್ ಇದ್ದಿದ್ದು ನಮಗೆ ಶ್ರೀ ಮುರುಘರಾಜೇಂದ್ರ ಸಭಾಂಗಣದಲ್ಲಿ. ಸೊ ಇಲ್ಲಿ ಬಂದು ಸೀಮಂತ ಕಾರ್ಯಕ್ರಮ ಇತ್ತು. ಸೊ ಅವರು ಕೂಡ 11 ಪ್ಲೇಟ್ಸ್ ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡಿದ್ರು, ಹಾಗೆ ಆನ್ ಸ್ಪಾಟ್ ಮೆಟೀರಿಯಲ್ನ ಕೊಟ್ಟಿದ್ರು. ಬರೀ ಅರೇಂಜ್ಮೆಂಟ್ ಸಾಕು ಅಂತಲೂ ಹೇಳಿದರು. ಬಟ್ ನಾವು ಫ್ರೂಟ್ಸ್ಗೆಲ್ಲ ಸ್ವಲ್ಪ ಸಿಂಪಲ್ ವರ್ಕ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಆನ್ ಸ್ಪಾಟ್ ನಾನು ಇಲ್ಲಿ ಕೂಡ ಲೇಸ್ ವರ್ಕ್ ಎಲ್ಲ ಮಾಡಿಕೊಟ್ಟು ಬಂದೆ. ಸೊ ಅರೇಂಜ್ಮೆಂಟ್ ಮುಗಿಯೋ ತನಕ ಅಂದರೆ 11 o'clock ಆಗಿತ್ತು. ಸೊ ನಾವು ಮತ್ತೆ ಮನೆಗೆ ಬಂದು 3 o'clockಗೆ ಮತ್ತೆ 2 ಈವೆಂಟ್ ಕಡೆ ಹೋಗಿ ಎಲ್ಲ ಮೆಟೀರಿಯಲ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು 5 o'clockಗೆಲ್ಲ ಮತ್ತೆ ಮನೆಗೆ ಬಂದ್ವಿ. ಸೊ ಮನೆಗೆ ಬರ್ತಾ ಏನಾದ್ರು ಕುಡಿಬೇಕು ಅಂತ ಅನ್ನಿಸ್ತು, ಹಾಗಾಗಿ ಕಬ್ನಲ್ಲಿ ಕುಡ್ಕೊಂಡು ನಾವು ಮನೆಗೆ ಬರ್ತಾ ಇದ್ವಿ. 2 ಕಡೆ ಈವೆಂಟು ತುಂಬ ಚೆನ್ನಾಗಾಗಿತ್ತು. ತುಂಬ ಎಲ್ಲ 2 ಕಡೆ ಕ್ಲೈಂಟ್ ಕೂಡ ತುಂಬ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಒಂದೇ ದಿವಸ 2 ಈವೆಂಟ್ ಮಾಡಿದ್ದು ನನಗೂ ತುಂಬ ಖುಷಿ ಇತ್ತು. ಸೊ ಡೆಕೋರೇಷನ್ಸ್ ಎಲ್ಲ ಹೇಗೆ ಬಂದಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ಕೆಲವೊಂದು ಫೋಟೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿ. ಸೊ ಇದಾಗಿತ್ತು ನನ್ನ ಈವೆಂಟ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮಾತ್ರ ಮರೆಯಬೇಡಿ ಆಯಿತಾ. ಥ್ಯಾಂಕ್ ಯು. ಬಾಯ್.